ಹಾ, ಈಗ ಮುಂದಿನ ಭಾಷಣ ನಮ್ಮ 5ನೇ ತರಗತಿಯ ವಿದ್ಯಾರ್ಥಿನಾದ ಮಾಂತೇಶ್ ಅವರಿಂದ ಸ್ವಾತಂತ್ರ್ಯ ದೇಶದ ಬಗ್ಗೆ 4 ಮಾತು ಹೇಳ್ತಾನೆ. ಎಲ್ಲರೂ ಶಾಂತಿಯಿಂದ ಕೇಳಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಬಾರೋ ಮಾಂತೇಶ. ಭಾಷಣ ಎಲ್ಲ ಹೇಳ್ಕೊಟ್ಟಿದ್ದೆಲ್ಲ ನೆನಪದಲ್ಲ? ಹಾರಿ ಸರ್, ನೆನಪದ. ಹೇಳ ಹೇಳು. ನಾನು ಮಾಂತೇಶ ನಮ್ಮ ಸ್ವಾತಂತ್ರ್ಯ ದೇಶದ ಬಗ್ಗೆ 4 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೆ ನಮ್ಮ ದೇಶ ಸ್ವಾತಂತ್ರ್ಯ ಆಗಿ 80 ವರ್ಷ ಆಗಲಿಕ್ಕಿದೆ. ಇವತ್ತು ನಮ್ಮ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿವಸವನ್ನು ಆಚರಿಸುತ್ತಾ ಇದ್ದೇವೆ. ಈ ಆಗಸ್ಟ್ 15 ಯಾವಾಗ ಬರುತ್ತಂದ್ರೆ ಆಗಸ್ಟ್ ತಿಂಗಳಲ್ಲೇ ಬರುತ್ತೆ, 15ನೇ ತಾರೀಕಿಗೆ ಬರುತ್ತೆ. ಅದಕ್ಕೆ ನಾವು 15 ಆಗಸ್ಟ್ ಅಂತ ಕರಿತೀವಿ. ಇವತ್ತಿನ ದಿವಸಕ್ಕೆ ನಮ್ಮ ದೇಶ ಸ್ವಾತಂತ್ರ್ಯ ಆಗಿದ್ದು. ಮತ್ತೆ ಈ ಆಗಸ್ಟ್ 15 ಯಾಕೆ ಬರುತ್ತಂದ್ರೆ ಆಗಸ್ಟ್ 14 ಮುಗಿದ ನಂತರ ಆಗಸ್ಟ್ 15 ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಹಾಗೆ ನಮ್ಮ ಶಾಲೆಗೂ ರಜೆ ಸಿಕ್ಕುತ್ತೆ. ಅದಕ್ಕೆ ಈ ಸ್ವಾತಂತ್ರ್ಯ ದಿವಸವನ್ನು ನಾವು ಶಾಲೆಯಲ್ಲಿ ಆಚರಿಸ್ತಾ ಇದ್ದೇವೆ. ಈ 15 ಆಗಸ್ಟ್ ವರ್ಷ ಬರ್ತಾನೆ ಇರುತ್ತೆ. ಅದನ್ನು ಆಗಸ್ಟ್ ಅಲ್ಲೇ ಬರುತ್ತೆ. ಅದನ್ನು 15ನೇ ತಾರೀಕಿಗೆ ಬರೋದು. ಅದಕ್ಕೆ ನಾವು ಈ ಸ್ವಾತಂತ್ರ್ಯ ದಿವಸವನ್ನು ಶಾಲೆಯಲ್ಲಿ ಆಚರಿಸುತ್ತಾ ಇದ್ದೇವೆ. ಮಾಂತೇಶ ಸಾಯಿಸ್ತೀರು. ನಾನು ಏನ್ ಹೇಳಿದ್ದೆ ನಿಂಗೆ ಶಾಲೆಯಲ್ಲಿ ಅದು ಹೇಳಿ. ನಮ್ಮ ಮೇಷ್ಟ್ರು ನಮ್ಗೆ ಶಾಲೆಯಲ್ಲಿ ನಮ್ಗೆ ಎಲ್ಲರಿಗೂ 50 ರೂಪಾಯಿ ತಗೊಂಡು ಬರಬೇಕು. ಆದ್ರೂ ನಾನು ನಿಮ್ಗೆ ಲಾಡು ಸ್ವೀಟು ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಸಾಯಿಸ್ಬಿಟ್ಟಲ್ಲ. ಅದು ಅಲ್ಲೋ ಹೇಳಕ್ ನೀನ್ ಹೇಳಿದ್ದು ಸ್ವಾತಂತ್ರ್ಯ ದೇಶದ ಬಗ್ಗೆ ಹೇಳು. 4 ಮಾತು ಹೇಳ್ತಿದ್ದಿಲ್ಲ ಹುಚ್ಚನಾಗೆ. ಈ 4 ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ.